ಶಿರ್ಮಳ್ಳಿ ಮ್ಯಾಥ್ಸ್ ಕ್ಲಾಸ್ 31ಕ್ಕೆ ಸ್ವಾಗತ. ಇಂದು ನಾವು 1ರಿಂದ 99ರವರೆಗಿನ ಯಾವುದೇ ಸಂಖ್ಯೆ ಕೊಟ್ಟರೆ ಅದರ ವರ್ಗವನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದೊಂದು ಭಾಳ ಯೂಸ್ಫುಲ್ ಆದಂಥ ಮೆಥಡು ಮತ್ತು ತುಂಬ ಫಾಸ್ಟಾಗಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದರೆ ಬನ್ನಿ, 1ರಿಂದ 99ರವರೆಗಿನ ಯಾವುದಾದ್ರೂ ಸಂಖ್ಯೆಯ ವರ್ಗವನ್ನು ಹೇಗೆ ಸುಲಭವಾಗಿ ಕಂಡುಹಿಡಿಯಬಹುದು ಅಂತ. ಇದಕ್ಕೆ ನಾವೇನು ಮಾಡೋಣ, ಈಗ ಮೊದಲನೇ ಲೆಕ್ಕ 13ರ ವರ್ಗವನ್ನು ಕಂಡುಹಿಡಿಯೋಣ. ಇದಕ್ಕೆ 3 ಸ್ಥಳಗಳನ್ನು ಹಿಂಗೆ ಬರ್ಕೊಂಬಿಡಿ ಫ್ರೆಂಡ್ಸ್. ಒಂದೊಂದು ಸ್ಥಳದಲ್ಲೂ ಒಂದೊಂದು ಅಂಕಿ ಬರೀಬೇಕು, ಜ್ಞಾಪಕ ಇಟ್ಕೊಳ್ಳಿ. ಒಂದೊಂದು ಅಂಕಿಯನ್ನು ಇಲ್ಲಿ ಬರೆಯೋಣ. ಸೊ ನೋಡೋಣ ಇವಾಗ ಈಗ ಹೇಗೆ ಬರೆಯೋದು ಅಂತ. ಮೊದಲು ಇಲ್ಲಿ 1ರ ವರ್ಗ, ಇಲ್ಲಿ 13 ಇದೆ. ಈ 1ರ ವರ್ಗ ಇದೆಯಲ್ಲ, ಅದನ್ನು ಈ ಸ್ಥಳದಲ್ಲಿ ಬರ್ಕೊಳ್ಳೋಣ. 3ರ ವರ್ಗವನ್ನು ಈ ಸ್ಥಳದಲ್ಲಿ ಬರ್ಕೊಳ್ಳೋಣ. ಫಸ್ಟು 1ರ ವರ್ಗ ಅಂದರೆ 1ರ ವರ್ಗ 1, ಅದನ್ನು ಇಲ್ಲಿ ಬರ್ಕೊಂಬಿಡಿ ಫ್ರೆಂಡ್ಸ್. ಇನ್ನು 3ರ ವರ್ಗ 9, ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಮಧ್ಯದಲ್ಲಿ ಏನು ಬರೀಬೇಕಪ್ಪ ಅಂದರೆ ಇದನ್ನು ಗುಣಿಸಿ ಮತ್ತು ಇದನ್ನು ಗುಣಿಸಿ. 1 × 3, 1 3 3, 3 2 6, ಆ ಸಂಖ್ಯೆಯನ್ನು ಮಧ್ಯೆ ಬರ್ಕೊಳ್ಳೋಣ. ಸೊ 13ರ ವರ್ಗ ಬಂದು 169 ಆಯಿತು ಫ್ರೆಂಡ್ಸ್. ಈಗ 22ರ ವರ್ಗ ಕಂಡುಹಿಡಿಯೋಣ. 3 ಸ್ಥಳ ಬರ್ಕೊಳ್ಳಿ, ಫಾಸ್ಟಾಗಿ ಮಾಡ್ಬೋದು ನೋಡಿ. 2ರ ವರ್ಗ 4, ಈ 2ರ ವರ್ಗ 4, ಇದಿಲ್ಲಿ ಇದೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. 2ರ ವರ್ಗ 4, ಈ 2ರ ವರ್ಗ 4, ಮಧ್ಯದಲ್ಲಿ 2 2 4, 4 2 8 ಮಧ್ಯೆ ಬರೀರಿ. ಸೊ ವರ್ಗ ಬಂದು 484 ಆಯಿತು ಫ್ರೆಂಡ್ಸ್. ಈಗ 34ರ ವರ್ಗವನ್ನು ನೋಡೋಣ ಫ್ರೆಂಡ್ಸ್. 34ರ ವರ್ಗ 3 ಸ್ಥಳಗಳನ್ನ ಬರ್ಕೊಂಬಿಡಿ. ಇಲ್ಲೇನು ಬರಿಬೇಕು ಹೇಳಿ, 3ರ ವರ್ಗ 9, ಇಲ್ಲೇನು ಬರಿಬೇಕು ಹೇಳಿ, 4ರ ವರ್ಗ 16, ಮಧ್ಯದಲ್ಲಿ ಏನು ಬರಿಬೇಕು ಹೇಳಿ, 3 4 12, 12 2 24, ಮಧ್ಯದಲ್ಲಿ ಬರೀರಿ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ 2 ಅಂಕಿ ಬಂತು, ಇಲ್ಲೂ 2 ಅಂಕಿ ಬಂತು, ಇಲ್ಲಿ ಮಾತ್ರ 1 ಅಂಕಿ ಇದೆ. ಫೈನಲ್ ಆನ್ಸರ್ ಹೇಗೆ ಬರೆಯೋದು ಅಂತ, ಇಲ್ಲಿ 1 ಅಂಕಿ ಬರ್ಕೊಂಬಿಡಿ. ಈ ಒಂದನ್ನ ಇಲ್ಲಿಗೆ ಕ್ಯಾರಿ ತಗೊಳ್ಳಿ. ಈ ಒಂದನ್ನು ಕ್ಯಾರಿ ತಗೊಂಡ್ರೆ 24 1 25 ಆಯಿತು. 25ಕ್ಕೆ 5 ಬರ್ಕೊಳ್ಳಿ, ಕ್ಯಾರಿ 2 ತಗೊಳ್ಳಿ ಇಲ್ಲಿಗೆ. ಸೊ 2 9 11 ಆಯಿತು. 11 ಬರೆದ್ಬಿಡಿ ಫ್ರೆಂಡ್ಸ್. ಹಾಗಾಗಿ 34ರ ವರ್ಗ 1156 ಆಗುತ್ತೆ ಫ್ರೆಂಡ್ಸ್. ಇನ್ನು 68ರ ವರ್ಗ 3 ಸ್ಥಳಗಳನ್ನು ಬರ್ಕೊಂಬಿಡಿ. ಇಲ್ಲಿ ಏನು ಬರಿಬೇಕು ಹೇಳಿ, 6ರ ವರ್ಗ ಬಂದು 36, ಇಲ್ಲೇನು ಬರಿಬೇಕು, 8ರ ವರ್ಗ ಬಂದು 64, ಇನ್ನು ಮಧ್ಯದಲ್ಲಿ ಏನು ಬರಿಬೇಕು, 6 8 48, 48 2 96 ಆಗುತ್ತೆ ಫ್ರೆಂಡ್ಸ್. ಈಗ ಉತ್ತರವನ್ನು ಬರೆಯೋಣ. ಈ 4ಅನ್ನು ಇಲ್ಲಿ ಬರ್ಕೊಂಬಿಡೋಣ, ಈ 6ಅನ್ನು ಇಲ್ಲಿಗೆ ಕ್ಯಾರಿ ಕೊಡೋಣ. 96 6 102 ಆಗುತ್ತೆ. 102ಕ್ಕೆ 2 ಬರೀರಿ. ಇನ್ನು 10 ಕ್ಯಾರಿ ಆಗುತ್ತೆ. 10ನ ಇಲ್ಲಿ ಕಳಿಸಿದ್ರೆ 36 10 46. ಸೊ ಇದರ ವರ್ಗ 4624 ಆಗುತ್ತೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ 72ರ ವರ್ಗವನ್ನು ನೋಡೋಣ ಫ್ರೆಂಡ್ಸ್. 72ರ ವರ್ಗ 3 ಸ್ಥಳ ಮಾಡ್ಕೊಳ್ಳಿ. ಇಲ್ಲಿ ಏನು ಬರಿಬೇಕು ಹೇಳಿ, 7ರ ವರ್ಗ 49, 2ರ ವರ್ಗ 4, ಇನ್ನು ಮಧ್ಯದಲ್ಲಿ ಏನು ಬರೆಯೋಣ, 7 2 14, 14 2 28 ಆಗುತ್ತೆ. ಅದನ್ನ ಮಧ್ಯೆ ಬರ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇಲ್ಲಿ ಒಂದೇ ಒಂದು ಅಂಕಿ ಇರೋದ್ರಿಂದ ಅದನ್ನು ಹಂಗೆ ಬರ್ಕೊಂಬಿಡಿ. ಇಲ್ಲಿ 2 ಅಂಕಿ ಇದೆ, ಅದನ್ನ 8 ಬರ್ಕೊಳ್ಳಿ. ಈ 2ನ ಇಲ್ಲಿ ಕಳಿಸಿ. 49 2 51 ಆಗುತ್ತೆ. ಸೊ 72ರ ವರ್ಗ ಬಂದು 5184 ಆಗುತ್ತೆ ಫ್ರೆಂಡ್ಸ್. ಇನ್ನು 85ರ ವರ್ಗ ನೋಡೋಣ. 8ರ ವರ್ಗ 64, 5ರ ವರ್ಗ 25 ಆಗುತ್ತೆ. 8 5 40, 42ರಲ್ಲಿ 80. ಸೊ ಮಧ್ಯೆ 80 ಬರುತ್ತೆ ಫ್ರೆಂಡ್ಸ್. ಎಲ್ಲ 2 ಅಂಕಿ ಇದೆ, 1 ಅಂಕಿ ಬರ್ಕೊಳ್ಳಿ, 5 ಬರ್ಕೊಳ್ಳಿ ಇಲ್ಲಿ. ಈ 2ನ ಇಲ್ಲಿ ಕಳಿಸಿ. 80 + 2 82 ಆಗುತ್ತೆ. ಸೊ 2 ಬರ್ಕೊಳ್ಳಿ, 8ನ ಇಲ್ಲಿ ಕಳಿಸಿ. 64ಕ್ಕೆ 8 ಕೂಡಿದ್ರೆ 72 ಆಗುತ್ತೆ. ಸೊ 7225 85ರ ವರ್ಗ ಆಗುತ್ತೆ ಫ್ರೆಂಡ್ಸ್. ಹೀಗೆ ನಾವು 1ರಿಂದ 99ರವರೆಗಿನ ಯಾವುದೇ ಸಂಖ್ಯೆ ಕೊಟ್ಟರೆ ನಾವು ಸುಲಭವಾಗಿ ವರ್ಗವನ್ನು ಕಂಡುಹಿಡಿಯಬಹುದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ಸ್ ಮಾಡಿ. ಮತ್ತು ಇನ್ನು ಬೇರೆ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ನಮಸ್ಕಾರ.